ಯಮಾಯ ನಮಃ 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 ಯಮಾಯ ನಮಃ. ಚಿತ್ರಗುಪ್ತರೇ, ಪ್ರಭು, ಏನಿದು ಅರ್ಥವಿಲ್ಲದ ಆರ್ತನಾದ? ಅದು ಆರ್ತನಾದವಲ್ಲ ಪ್ರಭು, ಪ್ರಾರ್ಥನೆ. ಅವನು ನಿಮ್ಮ ಭಕ್ತ, ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದಾನೆ. ಈ ಅಖಂಡ ಭೂಮಂಡಲದಲ್ಲಿ ಸಾವಿರ ಮುಖಡ್ಡ ಥೋರ್ದಂಡನಾದ ಈ ಯಮಧರ್ಮನಿಗೆ ಭಕ್ತನೇ? ಅದು ನಿಮ್ಮ ಅದೃಷ್ಟವಲ್ಲವೇ ಪ್ರಭು? ಯಮಾಯ ನಮಃ ಯಮಾಯ ನಮಃ. ಈ ಆರ್ಥನಾದವನ್ನು ನಾನು ಕೇಳಲಾರೆ. ಏನು ಮಾಡಬೇಕೆಂಬುದೇ ನನಗೆ ತೋಚದಂತಾಗಿದೆಯಲ್ಲ. ಯಮಾಯ ನಮಃ ಯಮಾಯ ನಮಃ. ನಾರಾಯಣ ನಾರಾಯಣ. ನಾರದ ಮಹಾಮುನೀಂದ್ರರಿಗೆ ನಮೋ ನಮಃ. ನಾರದ ಮಹರ್ಷಿಗಳೇ, ಸಂಶಯದ ಸುಳಿಯಲ್ಲಿ ಸಿಕ್ಕು ಸಂಯಮವನ್ನು ಕಳೆದುಕೊಂಡು ಒದ್ದಾಡುತ್ತಿರುವ ಈ ಸಮಯದಲ್ಲಿ ಸಮಯಕ್ಕೆ ಸರಿಯಾಗಿ ಆಗಮಿಸಿದ ನಿಮ್ಮನ್ನು ಸಮಯ ಸಂಜೀವಿನಿ ಎನ್ನಲೇ ಅಥವಾ ಆಪದ್ಬಾಂಧವ ಎಂದು ಕರೆಯಲಿ? ನಾರಾಯಣ ನಾರಾಯಣ. ಸಂಕಟ ಬಂದಾಗ ವೆಂಕಟರಮಣ ಎಂಬಂತಾಯಿತಲ್ಲವೇ? ಮಹಾದೇವ ಮಹಾದೇವ, ಮಾತಿನ ಮನೆಯಿಂದ ನಮ್ಮನ್ನು ಚುಚ್ಚದಿರಿ ದೇವಋಷಿ. ಕಲಿಯುಗದಲ್ಲಿ ಭಕ್ತನೋರ್ವ ಯಮಾಯ ನಮಃ ಯಮಾಯ ನಮಃ ಎಂದು ನರಕದ ಬಾಗಿಲನ್ನು ತಟ್ಟುತ್ತಿದ್ದಾನೆ. ಈ ಯಮಧರ್ಮನಿಗೂ ಭಕ್ತರೇ ಒಂದು ತೋಚದಂತಾಗಿದೆ. ನೀವೇ ಏನಾದರೂ ದಾರಿ ತೋರಿಸಬೇಕು ದೇವಋಷಿ. ನಾರಾಯಣ, ಏನಂದಿರಿ ಯಮಧರ್ಮರಾಯ? ತಮಗೆ ಭಕ್ತನೇ? ಅನಾದಿ ಕಾಲದಿಂದಲೂ ತಮಗಿಲ್ಲದ ಭಕ್ತ ಇಂದು ಜನಿಸಿ ನಿಮ್ಮನ್ನು ಪೂಜಿಸಿ ಜಪಿಸಿ ಪ್ರಾರ್ಥಿಸುತ್ತಿದ್ದಾನೆ ಅಂದ ಮೇಲೆ ಸಂತೋಷ ಪಡುವುದಕ್ಕೆ ಬದಲು ತಾವು ಸಂಕಟ ಏಕೆ ಪಡುತ್ತಿರುವಿರಿ? ನಿಮಗೆ ನಿಮ್ಮ ದಕ್ಷತೆಯನ್ನು ಎತ್ತಿ ತೋರಿಸುವ ಕ್ಷಣವಿದು. ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ ಯಮಾಯ ನಮಃ. ನನಗೆ ಇಂಥ ಒಬ್ಬ ಭಕ್ತನಿದ್ದಿದ್ದರೆ ತಕ್ಷಣವೇ ಭೂಲೋಕಕ್ಕೆ ಹೋಗಿ ಅವನ ಬಯಕೆಯನ್ನು ಈಡೇರಿಸುತ್ತಿದ್ದೆ. ಆದ್ರೆ ಏನು ಮಾಡಲಿ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ, ಹಲ್ಲಿದ್ದವನಿಗೆ ಕಡಲೆ ಇಲ್ಲ. ನಾರಾಯಣ ನಾರಾಯಣ. ಏನನ್ನು ಹೇಳುತ್ತಿರುವಿರಿ ದೇವಋಷಿ? ನಾನು ಭೂಲೋಕಕ್ಕೆ ತೆರಳಿ ಆ ಭಕ್ತನ ಇಷ್ಟಾರ್ಥವನ್ನು ನೆರವೇರಿಸಿ ಬಂದರೆ ಆ ಕೈಲಾಸನಾಥನಾದ ಪಾರ್ವತಿ ಪತೆ ನನ್ನನ್ನು ಏನನ್ನಬಹುದು ಹೇಳಿ? ಏನನ್ನುತ್ತಾನೆ, ಏಕನ್ನುತ್ತಾನೆ. ಶಿವರಾತ್ರಿ ಎಂದು ಪಾರ್ವತಿ ಸಮೇತನಾಗಿ ಆ ಶಿವ ಭೂಲೋಕಕ್ಕೆ ಹೋಗಿ ಅವನ ಭಕ್ತರ ಬಯಕೆಗಳನ್ನು ಈಡೇರಿಸುವುದಿಲ್ಲವೇ? ಹೌದೌದು. ಅವರ ಸುಪುತ್ರ ವಿಘ್ನೇಶ್ವರ ಹೀಗಿಂತ ಚಿಕ್ಕವನು ಭಾದ್ರಪದ ಚವತಿಯಂದು ಭೂಲೋಕಕ್ಕೆ ಹೋಗಿ ಅಲ್ಲಿ ಕಜ್ಜಾಯ, ಮೋದಕ, ಕರಿಗಡಬು, ಹೊಟ್ಟೆ ಬಿರಿಯುವಷ್ಟು ತಿಂದು ಆಮೇಲೆ ಭಕ್ತರು ಅವನನ್ನು ಕೆರೆಗೋ ನದಿಗೋ ಸಮುದ್ರಕ್ಕೋ ಎಸೆದಾಗಲೇ ಆತನಿಗೆ ದೇವಲೋಕದ ನೆನಪು ಬರುವುದು. ಹೌದೌದು. ಅಲ್ಲದೆ ವಿಷ್ಣುವಿನ ಅನಂತ ಚತುರ್ದಶಿ, ಶ್ರೀರಾಮನ ರಾಮನವಮಿ, ಶ್ರೀಕೃಷ್ಣನ ಗೋಕುಲಾಷ್ಟಮಿ, ಮಾರ್ಗಶೀರ್ಷದಲ್ಲಿ ದತ್ತಾತ್ರೇಯನ ಜಯಂತಿ, ಇನ್ನು ಲಕ್ಷ್ಮಿ ಸರಸ್ವತಿಯರು ಇನ್ನೂ ಬಿಡಿಸಿ ಹೇಳಬೇಕೇ? ಯಾತ್ರೆಯೋ ಯಾತ್ರೆ, ಜಾತ್ರೆ ಅಂದ್ರೆ ಜಾತ್ರೆ. ಪಾತ್ರೆ ತುಂಬಿ ತುಂಬಿ ಪಂಚಭಕ್ಷ ಪರಮಾನ್ನ, ಅನ್ನಂ ಬ್ರಹ್ಮ ರಸೋ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ. ಓಹೋ, ಅಪರೂಪಕ್ಕೊಮ್ಮೆ ಯಮಧರ್ಮರಾಜನಿಗೆ ಭಕ್ತನೊಬ್ಬನಿದ್ದರೆ ಅವನ ಬಯಕೆಯನ್ನು ಈಡೇರಿಸಲಾಗದೆ? ಹೌದೌದು. ನಾವೇಕೆ ಅವನ ಬಯಕೆಯನ್ನು ಈಡೇರಿಸಬಾರದು? ಏನದು ಚಿತ್ರಗುಪ್ತರೇ? ನಾರದರ ಮಾತಿನ ಮೇಲೆ ಅನುಮಾನ. ಏನು ಹೇಳಿದ್ರಿ? ಈಗ ಹೇಳಿದಾರಲ್ಲ ನಾರದರು, ಇವರ ಮಾತಿನ ಮೇಲೆ ನನಗೆ ಅನುಮಾನ. ಅನುಮಾನ?
ಲೋಕದ ಮಾನವರಿಗಿರುವ ರೋಗವದು ಈ ಲೋಕದ ಚಿತ್ರಗುಪ್ತರಿಗೆ ಏಕೆ ಬಂತು? ಅಯ್ಯೋ ಪ್ರಭು, ಸರಿಯಾಗಿ ಹೇಳಿದರೆ ನಾರದ ಮಹಾಮುನೀಂದ್ರ. ನಾರಾಯಣ ನಾರಾಯಣ. ಯಮಧರ್ಮರಾಯ ಭೂಲೋಕಕ್ಕೆ ತೆರಳಿದರೆ ಸಿಂಹಾಸನದ ಒಡೆಯ ನೀವಲ್ಲವೇ? ನಾರಾಯಣ ನಾರಾಯಣ ನಾರಾಯಣ. ಚಿತ್ರಗುಪ್ತರೇ, ಯಾವ ಲೋಕದಲ್ಲಿರುವಿರಿ? ಅದು ಪ್ರಭು, ಪ್ರಭು ನನ್ನನ್ನು ಕ್ಷಮಿಸಿಬಿಡಿ. ನಾರದ ಮುನಿಗಳು ಹೇಳಿದ ಮೇಲೆ ನನಗೆ ಜ್ಞಾನೋದಯವಾಯಿತು. ನಿಮ್ಮ ಭಕ್ತರಿಗೆ ನೀವು ಒಲಿದು ಭಕ್ತಕೂಟ ಹೆಚ್ಚಿದರೆ ತಾನೇ ನಮ್ಮ ಯಮಧರ್ಮರಾಯರಿಗೆ ಪ್ರಚಂಡ ಪ್ರಚಾರ ಸಿಗುವುದು. ಅಲ್ಲ, ಯಮಧರ್ಮ ಎಂದರೆ ಬರೀ ಸಾವನ್ನು ಎತ್ತಿಕೊಂಡು ಹೋಗುವ ಒಂದು ದುಷ್ಟ ಶಕ್ತಿ ಎಂದು ತಿಳಿದುಕೊಂಡಿರುವ ನಮ್ಮ ಮಾನವರಿಗೆ ಎಲ್ಲ ದೇವಾನು ದೇವತೆಗಳಂತೆ ನಮ್ಮ ಯಮಧರ್ಮನೂ ಒಬ್ಬ ದೇವರೇ. ಆತನಲ್ಲೂ ಶಕ್ತಿ ಇದೆ. ಭಕ್ತನ ಬಯಕೆಯನ್ನು ಈಡೇರಿಸಬಲ್ಲ ಭಕ್ತ ಪರಾಧೀನನೆಂದು ಈ ಜನರಿಗೆ ತಿಳಿಯುವಂತಾಗಲಿ. ನಾರಾಯಣ ನಾರಾಯಣ. ಯಮಧರ್ಮ 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 ಯಮಾಯ ನಮಃ 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 ಯಮಧರ್ಮಾಯ ನಮಃ ಯಮಾಯ ನಮಃ ಯಮಧರ್ಮಾಯ ನಮಃ ಯಮಧರ್ಮಾಯ ನಮಃ. ಭಕ್ತ, ನಿನ್ನ ತಪಶಕ್ತಿಗೆ ಮೆಚ್ಚಿದ್ದೇನೆ. ಕಣ್ಣು ತೆರೆ. ಯಮಾಯ ನಮಃ. ನಾನು ನರಕಾಧೀಶ ಯಮಧರ್ಮರಾಜ ಬಂದಿದ್ದೇನೆ. ಕಣ್ಣು ತೆರೆ. ಯಮಧರ್ಮ, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಈ ನನ್ನ ತಪಸ್ಸಿನ ಫಲ ಸಿದ್ಧಿಸಿತು. ಸತ್ಯ, ನಿನ್ನ ತಪಸ್ಸಿನ ಪೂಜೆಯಿಂದ ನಾನು ಸಂತುಷ್ಟಗೊಂಡಿದ್ದೇನೆ. ನೀನು ಬೇಕಾದ ವರವನ್ನು ಬೇಡಿಕೊ, ಕೊಡಲು ನಾನು ಸಿದ್ಧನಿದ್ದೇನೆ. ನೀವು ಭಾಷೆ ಕೊಡುವುದಾದರೆ ನಾನು ಹೇಳುತ್ತೇನೆ. ಭಾಷೆ? ನಾವು ದೇವತೆಗಳು ಎಂದಿಗೂ ಸುಳ್ಳನ್ನಾಡುವುದಿಲ್ಲ. ನಾವು ಸತಿ ಸಾವಿತ್ರಿಗೆ ಕೊಟ್ಟ ವರವು ಚರಿತ್ರೆಯಾಗಿ ಜ್ವಲಂತ ಸಾಕ್ಷಿಯಾಗಿದೆಯಲ್ಲ. ಆ ನಂಬಿಕೆಯಿಂದಲೇ ನಾನು ನಿಮ್ಮನ್ನು ಪೂಜಿಸಿದ್ದು. ಅದಕ್ಕಾಗಿಯೇ ನಾವು ನಿನಗೆ ಹೇಳುತ್ತಿರುವುದು ನಿನ್ನ ಆಸೆ ಅಭಿಷಗಳೇನೆಂಬುದನ್ನು ನಿಸ್ಸಂಕೋಚವಾಗಿ ನಮ್ಮಲ್ಲಿ ನಿವೇದಿಸಿಕೊಳ್ಳಬಹುದಲ್ಲ. ಜಗಳಯ್ಯ, ಯಾಕೆ? ಹೇಳಿದ್ದೆ ಹೇಳೋ ಕಿಸ್ವಾದಾಸ ಅಂತ ಆಡಿದ್ದೇ ಆಡ್ತಾ ಇದೆಯಲ್ಲ. ಹಲೋ ಯಮ, ಈ ಡೈಲಾಗ್ ಡೆಲಿವರಿ ಕೇಳೋದಿಕ್ಕ ನನಗೆ 101 ಅಮಾವಾಸ್ಯೆಗೆ 101 ಪೂಜೆ ಮಾಡಿದ್ದು. ನಿನ್ಗೆ ಯಾವನ ಪೂಜೆ ಮಾಡ್ತಾನೆ? ಯಾವನ್ ಮಾಡ್ತಾನೆ? ನಾನ್ ಮಾಡ್ತಾ ಇದ್ದೀನಿ. ಅದು ನನ್ನ ಸ್ವಾರ್ಥಕ್ಕಲ್ಲ, ಈ ಭೂಲೋಕದ ಕಲ್ಯಾಣಕ್ಕೋಸ್ಕರ. ನಿನಗ್ ಭಾಷೆ ಕೊಡೋಕೆ ಇಷ್ಟ ಇದ್ರೆ ಕೊಡು, ಇಲ್ಲ ಅಂದ್ರೆ ನನ್ ಕೈಲಾಗಲ್ಲ, ನಂಗೆ ಮೀಟ್ ಇಲ್ಲ, ನಂಗೆ ದಮ್ಮಿಲ್ಲ ಅಂತ ಕಳಿಸ್ಕೊ. ಅದಕ್ಕೆ ಭೂಲೋಕದಲ್ಲಿ ಯಾವನ ನಿಂಗೆ ಮರ್ಯಾದೆ ಕೊಡೋದಿಲ್ಲ. ಇಗೋ ಭಕ್ತ, ಸಿಟ್ಟಾಗಬೇಡ. ನಾನು ನಿನಗೆ ಭಾಷೆಯನ್ನು ನೀಡುತ್ತಿದ್ದೇನೆ, ಸ್ವೀಕರಿಸು. ನಾನು ಯಾರನ್ನ ದೃಷ್ಟಿ ಇಟ್ಟು ನೋಡ್ತೀನೋ ಅವ್ರ ಸಾವು ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಾಗ್ಬೇಕು. ಅಯ್ಯಯ್ಯೋ, ಯಾಕೆ ಸಣ್ಣ ವಿಷಯಕ್ಕೆ ಇಷ್ಟು ಗಾಬರಿ ಆಗ್ತಿದ್ದೀರಾ? ನಾನು ಕೇಳಿದ್ದು, ನಾನು ಯಾರನ್ನ ದೃಷ್ಟಿ ಇಟ್ಟು ನೋಡ್ತೀನೋ ಅವ್ರ ಸಾವು ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಾಗ್ಬೇಕು ಅಷ್ಟೇ. ಅಯ್ಯೋ, ಯಾಕೆ ಮಂತ್ರಮ್ಮ? ನಾನು ಕೇಳೋದಕ್ಕೆ ಟೆನ್ಷನ್ ಆಗಿ ಮೇಲೆ ಕೆಳಗೆ ನೋಡ್ತಾ ಇದ್ದೀರಲ್ಲ. ಕುಡಿಯಕ್ಕೆ ನೀರ್ ಬೇಕಾ? ಬೇಡ, ಇದು ದೇವರಹಸ್ಯ. ಇದನ್ನು ನಾವು ತಿಳಿಸುವ ಹಾಗಿಲ್ಲ. ಅದೇನಿದ್ದರೂ ಆ ಲಯಕರ್ತ ಪರಶಿವನ ಬಿಗಿ ಮುಷ್ಟಿಯಲ್ಲಿ ಅಡಗಿ ಕುಳಿತಿದೆ. ಮರ್ತ್ಯರಾದವರಿಗೆ ಅದನ್ನು ಅರಿವ ಹಕ್ಕಿಲ್ಲ, ಅದನ್ನು ಕೇಳಲೂಬಾರದು.
ಒಮ್ಮೆ ನೀನು ಆ ಸಾವಿನ ರಹಸ್ಯವನ್ನು ತಿಳಿದಿದ್ದೇ ಆದರೆ ಘೋರ ಅನರ್ಥಕ್ಕೆಡೆ ಮಾಡಿಕೊಟ್ಟಂತಾಗುತ್ತದೆ. ಎಚ್ಚರಿಕೆ. ಈ ಡವೆ ಬೇಡ ಅನ್ನೋದು ನೋಡಿ ಅಮ್ಮ. ಎಂಥ ಘಟ ನೀನು, ನಿನ್ನೆ ಮೇಲಿಂದ ಕೆಳಗಡೆ ಇರ್ತಿದ್ದೀವಿ. ಅಂಥದ್ರಲ್ಲಿ ಈ ಸಾವಿನ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನಮಗೇನು ಕಷ್ಟ ಅನ್ಸಲ್ಲ. ಏನೋ ಪ್ರಾಪರ್ ಚಾನಲ್ ಇಂದ ಬರ್ಲಿ ಅಂತ ನಿನಗೆ ಪ್ರೇ ಮಾಡಿದೆ ಅಷ್ಟೇ. ನಾನು ಇಷ್ಟ ಅಂದ್ರೆ ಬೇಡ ಬುಡಾಕು. ಅಲ್ಲ, ನಮ್ಮನ್ನ ಏನದ ತಿಳ್ಕೊಂಡಿದ್ಯಾ ನೀನು? ಸೃಷ್ಟಿ ಮಾಡಿ ಮಂಗನಾಗ್ಬಿಟ್ಟು ಮಂಗನಿಂದ ಮಾನವರಾಗಿದ್ಯಾರು ನಾವು, ನಮ್ಮ ಸ್ವಂತ ಬುದ್ಧಿಯಿಂದ. ಅಷ್ಟೇ ಯಾಕೆ, ನಿಮ್ಮ ದೇವಲೋಕದಲ್ಲಿ ಇಲ್ಲದೆ ಇರೋದನ್ನೆಲ್ಲ ನಾವು ಸೃಷ್ಟಿ ಮಾಡಿದ್ವಿ. ಹೆಲಿಕಾಪ್ಟರ್ ಮಾಡಿದ್ವಿ, ಏರೋಪ್ಲೇನ್ ಮಾಡಿದ್ವಿ, ರಾಕೆಟ್ ಮಾಡಿದ್ವಿ, ಇನ್ನೊಂದು ಮಾಡಿದ್ವಿ, ಬಸ್ಸಿಂದ ಹಿಡಿದು ನಿನ್ನ ಹೆಸರು ಒಂದು ಗಾಡಿನೂ ಮಾಡ್ಬಿಟ್ಟೋಯ್ಯ. ಇಷ್ಟೆಲ್ಲ ಕಂಡಿಡ್ದವ್ರಿಗೆ ಸಾವಿನ ರಹಸ್ಯ ಕಂಡಿಡೋದು ಏನು ದೊಡ್ಡದಲ್ಲ. ಒಂದ್ ಕೆಲಸ ಮಾಡಯ್ಯ, ನಿನ್ ಕೈಲಾಗಿಲ್ಲ ಅಂದ್ರೆ ಬಿಟ್ಬಿಡು, ನಾವು ಕಂಡಿಡ್ತೀವಿ. ನಾವು ಕಂಡಿಡ್ತೀವಿ. ಭಕ್ತ, ನೀನು ತಿಳಿದುಕೊಂಡಿರುವುದು ಕೇವಲ ಭ್ರಮೆ. ಎಲ್ಲವನ್ನೂ ಸೃಷ್ಟಿಸುವ ಶಕ್ತಿಯನ್ನು ಕೊಟ್ಟ ಆ ಪರಮಾತ್ಮ ಸಾವಿನ ವಿಚಾರದಲ್ಲಿ ಮಾತ್ರ ತುಂಬಾ ರಹಸ್ಯವನ್ನಿಟ್ಟ. ಕಾರಣವೇನು ಹೇಳು? ಅಲ್ಲೇ ಅಡಗಿರುವುದು ಗೂಢಾರ್ಥ. ಓಹೋ, ಆ ರಹಸ್ಯವನ್ನು ತಿಳಿದುಕೊಳ್ಳಲೇಬೇಕೆಂಬ ಹುಚ್ಚು ಹಠವೇಕೆ ನಿನಗೆ ಮನುಜ? ಅದನ್ ಕೇಳು. ಇದು ಹಠ ಅಲ್ಲ, ನನ್ನ ಹೃದಯದಲ್ಲಿ ಉರಿತಾ ಇರೋ ಅಗ್ನಿ ಜ್ವಾಲೆ. ಇನ್ನು 5 ನಿಮಿಷ. ಅಷ್ಟರಲ್ಲಿ ನೀವು ಓದಿ ದೊಡ್ಡವರಾದ್ಮೇಲೆ ಯಾರ್ಯಾರು ಏನೇನ್ ಆಗ್ತೀರಾ ಅನ್ಬಿಟ್ಟು ಹೇಳ್ತೀರಾ? ಅಂಕಲ್ ನಾನು ಓದಿ ದೊಡ್ಡೋಳಾಗಿ ಡಾಕ್ಟರ್ ಆಗ್ತೀಯಾ? ಫಸ್ಟ್ ಇಂಜೆಕ್ಷನ್ ಕೊಡೋದು. ಯಾಕೆ ಅಂದ್ರೆ ನೀವು ತುಂಬಾ ಸಿಗರೇಟ್ ಸೇರ್ತೀರಾ. ಏನಾಗುದಿಲ್ಲ ಕಣೋ, ನೀನೇನಾಗ್ತೀಯೋ? ಇಂಜಿನಿಯರ್ ಆದ್ಮೇಲೆ ನಿಮ್ಗೊಂದು ದೊಡ್ಡ ಮನೆ ಕಟ್ಕೊಡಿಸ್ತೀನಿ, ಗೊತ್ತಾ ಅಂಕಲ್? ಆ ಮಕ್ಕಳು ಏನ್ ತಪ್ಪು ಮಾಡಿದ್ರು ನಿನಗೆ? ಆ ಪಕ್ಷಕ್ಕೆ ಯಾಕೆ ಹುಟ್ಟಿಸ್ಬೇಕಾಗಿತ್ತು ಅವ್ರನ್ನ? ಇವತ್ತು ಆ ಮಕ್ಕಳ ತಂದೆ ತಾಯಿಗಳು ಬದುಕಿದ್ದು ಸತ್ತವ್ರ ತರ ಇದ್ದಾರೆ. ಈ ಅಮ್ಮ, ನಮ್ಮಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೊಂದು ಕಾನೂನಿದೆ. ರೇಪ್ ಮಾಡಿದವ್ರಿಗೆ ಇದೇ ಶಿಕ್ಷೆ, ಮರ್ಡರ್ ಮಾಡೋರ್ಗೆ ಇದೇ ಶಿಕ್ಷೆ, ಕಳ್ತನ ಮಾಡೋರ್ಗೆ ಇದೇ ಶಿಕ್ಷೆ ಅಂತ ಇದೆ. ಆದ್ರೆ ನಿಮ್ಮಲ್ಲಿ ಯಾವ ಶಿಕ್ಷೆನೂ ಇಲ್ಲ. ಆ ಚಿತ್ರಗುಪ್ತ ಬರ್ದಂಗೆ ನೀನು ಆಡ್ತಾ ಇದೀಯ. ನಮ್ಗೆ ಎಲ್ಲಾ ತರ ಕಾಯಿಲೆನೂ ಇದೆ, ಆದ್ರೆ ನಿಮ್ಗೆ ಯಾವ ಕಾಯಿಲೆನೂ ಇಲ್ಲ. ಸಾವಿಲ್ಲ, ನೋವಿಲ್ಲ, ನಮಗೆಲ್ಲ ಇದೆ. ನೀವು ಹೊಸ ಹೊಸ ಕಾಯಿಲೆಗಳನ್ನ ಸೃಷ್ಟಿ ಮಾಡ್ತೀರಾ, ಅದಕ್ಕೆ ನಾವು ಹೆಸರುಗಳನ್ನ ಇಟ್ಕೊಂಡು ಹೋಗ್ತಾನೆ ಇರ್ಬೇಕು. ಇದ್ಯಾವ ಕರ್ಮ ನಮ್ಗೆ? ಯಮ್ಮ, ಈಗ ಹೇಳು, ನೀನೇ ಹೀಗೆ ರಾಜಕೀಯ ಮಾಡಿದ್ರೆ ಹೇಗೆ? ಹೇಳು ಹೇಳು ಯಮ್ಮ. ಶಾಂತೋಸ್ತು, ಸೈರಿಸಿಕೋ ಭಕ್ತ. ಹುಟ್ಟು ಸಾವುಗಳು ಅವರವರ ಪೂರ್ವ ಜನ್ಮದ ಕರ್ಮ ಫಲವಿದ್ದಂತೆ ಜರುಗುವು. ಅದನ್ನು ತಡೆಗಟ್ಟಲು ಹರಿಹರ ನಿರಂಚಾಧ್ಯರಿಂದಲೂ ಸಾಧ್ಯವಾಗದ ಮಾತು. ಆದರೂ ನೀನು ಕೇಳಿದ ಮೇಲೆ ನಾವು ಭಾಷೆ ಕೊಟ್ಟದ್ದಾಗಿದೆ. ಅದರಂತೆ ನಾವು ನಿನಗೆ ಸಾವಿನ ರಹಸ್ಯವನ್ನು ತಿಳಿಸುವೆವು. ಧನ್ಯನಾದೆ ಪ್ರಭು. ಆದರೆ ಒಂದು ವಿಷಯವನ್ನು ಮಾತ್ರ ಚೆನ್ನಾಗಿ ಜ್ಞಾಪಕದಲ್ಲಿಟ್ಟುಕೋ. ಈ ವರದ ಅವಧಿ ಕೇವಲ 90 ದಿವಸಗಳು ಮಾತ್ರ. ಮನುಜ, ವೀಧಿಯನ್ನು ಗೆಲ್ಲುವುದು ಅಷ್ಟು ಸುಲಭದ ಮಾತಲ್ಲ. ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಮನುಷ್ಯನಿಗೆ ಬುದ್ಧಿಶಕ್ತಿ ಒಂದಿದ್ರೆ ವಿಧಿಯನ್ನೇ ಅಲ್ಲ, ಆ ದೇವರನ್ನು ಗೆಲ್ಲಬಹುದು. ವಿನಾಶಕಾಲೇ ವಿಪರೀತ ಬುದ್ಧಿ. ನಾವಿನ್ನು ಹೋಗಿ ಬರುತ್ತೇವೆ.